ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿಂದ ಪ್ರಾಪರಾಗಿ ಕನ್ನಡ ಬಿಗ್ ಬಾಸ್ ಸೀಸನ್ 11 ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ರಾಜಾರಾಣಿ ಫೈನಲ್ಸ್ ನಡೆಯುತ್ತೆ. ಸೊ ಇವತ್ತಿನ ಒಂದು ದಿನದಲ್ಲಿ ನಾವು ಒಂದಿಷ್ಟು ಹೆಸರುಗಳನ್ನ ಕನ್ಫರ್ಮ್ ಆಗಿ ಟಿ ವಿಲೇ ನೋಡ್ಬೋದು. ಬಟ್ ನಾಳೆಯಿಂದ ಪ್ರಾಪರಾಗಿ ಏನು ಗ್ರ್ಯಾಂಡ್ ಪ್ರೀಮಿಯರ್ ಮಾಡ್ತಾರೆ, ಸೊ ಅದು ನಾಳೆ ಸಿಗುತ್ತೆ. ಬಟ್ ಇವತ್ತು ಒಂದಿಷ್ಟು ಹೆಸರುಗಳು ರಿವೀಲ್ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಆ್ಯಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ನಮಗೆ ಅದು ನಾಳೆ ಟೆಲಿಕಾಸ್ಟ್ ಆಗುತ್ತೆ. ಬಟ್ ಇವಾಗ ಶೂಟಿಂಗ್ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಏನು ಅಂತೆಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಬಿಗ್ ಬಾಸ್ಗೆ ಕಾಯ್ತಾ ಇದ್ರಿ, ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ತಡ ಮಾಡಿಲ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒಂದಿಷ್ಟು ಹೆಸರುಗಳು ನಾವು ಕನ್ಫರ್ಮ್ ಅಂತ ನೋಡ್ತಾನೆ ಇದ್ವಿ ಇಷ್ಟು ದಿನದಿಂದನೂ. ಸೊ ನಾನು ತುಂಬ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ ಅದ್ರ ಬಗ್ಗೆ ಏನು, ಯಾಕಂದರೆ ಎಲ್ಲ ಕಡೆಯೂ ಅದನ್ನ ನೋಡ್ತಿರ್ತೀವಿ. ಒಂದು ಕಿರಣ್ ರಾಜ್ ಅವರು, ಸೊ ತುಂಬಾ ನ್ಯೂಸ್ ಆಗಿತ್ತು. ಮತ್ತು ಒಂದು ಪ್ರೋಮೋ ಬಿಟ್ಟಿದ್ರು ಕೂಡ. ಸೊ ಅದರೊಳಗೆ ಫೇಸ್ ಕೂಡ ತುಂಬ ಸಿಮಿಲರ್ ಇದ್ದಿದ್ದರಿಂದ ಕಿರಣ್ ರಾಜ್ ಅವರು ಕನ್ಫರ್ಮ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಅದಾದಮೇಲೆ ಹರಿಪ್ರಿಯಾ ಅವರು, ಸೊ ಸೇಮ್ ಹರಿಪ್ರಿಯಾ ಅವ್ರದ್ದು ಫಸ್ಟ್ ಅಷ್ಟು ಸುದ್ದಿ ಇರಲಿಲ್ಲ ಅಂದರೆ ಬಿಗ್ ಬಾಸ್ಗೆ ಅಂತ. ಬಟ್ ಆ ಪ್ರೋಮೋ ನೋಡಿದ್ಮೇಲಿಂದ ಹರಿಪ್ರಿಯಾ ಅವರು ಕೂಡ ಕನ್ಫರ್ಮ್ ಅಂತ ತುಂಬ ಬರ್ತಾಯಿತ್ತು. ಮತ್ತು ಗೌತಮಿ ಅವ್ರದ್ದು, ಸೊ ಗೌತಮಿ ಅವರು ಸತ್ಯ ಸೀರಿಯಲ್ ಹೀರೋಯಿನ್. ಸೊ ಅವ್ರದ್ದು ಕೂಡ ಅಷ್ಟೇ ಆ ಪ್ರೋಮೋಯಿಂದ ತುಂಬ ಇವರು ಕೂಡ ಕನ್ಫರ್ಮ್ ಆಗಿದ್ದಾರೆ ಅಂತ ಇತ್ತು. ಸೊ ಇದರೊಳಗೆ ಹರಿಪ್ರಿಯಾ ಅವರು ಮತ್ತು ಕಿರಣ್ ರಾಜ್ ಅವರು ನಿನ್ನೆ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಸಿಮಿಲರ್ ಆಗಿ ಇಬ್ಬರು ಒಂದು ಸ್ಟೋರಿ ಹಾಕಿದರು. ಏನು ಅಂತಂದರೆ, ಯಾವುದೇ ಮನೆಗೂ ಹೋಗ್ತಾ ಇಲ್ಲ, ನಮ್ಮ ಮನೆಯೇ ನನಗೆ ಪ್ರಿಯ. ಸೊ ಯಾವ ದೊಡ್ಡ ಮನೆಗೂ ಹೋಗ್ತಾ ಇಲ್ಲ, ನಮ್ಮ ಮನೇಲೇ ನಾನು ಇರ್ತೀನಿ ಅಂತ. ಸೊ ಇಬ್ಬರು ಹರಿಪ್ರಿಯಾ ಅವರು ಮತ್ತು ಕಿರಣ್ ರಾಜ್ ಅವರು ಇಬ್ಬರು ಹಾಕಿದ್ರು ಇದನ್ನ. ಸೊ ಒಂದು ಕಡೆ ಅವರು ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಅಂತ ಒಂದು ಕನ್ಫರ್ಮೇಷನ್ ಕೊಡ್ತಾ ಇದ್ದರೆ, ಇನ್ನೊಂದು ಕಡೆ ಸಿಮಿಲಾರಿಟೀಸಿಂದ ಒಂದು ಸ್ಟೋರಿ ಹಾಕಿ ಎಲ್ಲೋ ಒಂದು ಕಡೆ ಹೋಗ್ಬೋದೇನೋ ಅನ್ನೋ ಒಂದು ಸೂಚನೆ ಕೂಡ ಅವರು ಕೊಟ್ಟಿದ್ದರು. ಸೊ ಇದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಬಟ್ ಆದರೂ ಕೂಡ ಇವಾಗ ಯಾರೆಲ್ಲ ಆಲ್ರೆಡಿ ತುಂಬಾ ಕನ್ಫರ್ಮ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಸೊ ಅವರ ನೇಮ್ಸ್ನ ರಿವೀಲ್ ಮಾಡೋದಾದರೆ, ಸೊ ಭವ್ಯ ಅವರು ಕಲರ್ಸ್ ಕನ್ನಡ ಚಾನಲಲ್ಲೇ ಗೀತಾ ಅನ್ನೋ ಒಂದು ಸೀರಿಯಲ್ನ ತುಂಬ ಪ್ರಸಿದ್ಧ ಆಗಿದ್ದರು. ಸೊ ಅದರೊಳಗೆ ಹೀರೋಯಿನ್ ಆಗಿ ಮಾಡ್ತಿದ್ರು ಅವರು. ಇವಾಗ ಬಿಗ್ ಬಾಸ್ ಮನೆಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದೇ ಅಪ್ರೋಚ್ ಕನ್ಫರ್ಮೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಆಲ್ರೆಡಿ ಎಂಟರ್ ಆಗಿದ್ದಾರೆ. ಸೊ 100% ಕನ್ಫರ್ಮ್ ಆಗಿ ನಾಳೆ ನಾವು ಭವ್ಯಗೌಡ ಅವ್ರನ್ನ ನೋಡ್ಬೋದು. ಸೊ ಅವರು ಸ್ವರ್ಗಕ್ಕೆ ಹೋಗ್ತಾರಾ ನರ್ಗಕ್ಕೆ ಹೋಗ್ತಾರಾ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೆಗಂತೂ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇವರು ಮತ್ತು ಇನ್ನೊಂದು ಕನ್ಫರ್ಮೇಷನ್ ಹೆಸರು ಬಂದಿರೋದು ಅನುಷಾ ರಾಯ್ ಅಂತ. ಸೊ ಇವರು ಕೂಡ ಅಷ್ಟೇ ಬಿಗ್ ಬಾಸ್ ಮನೆಗೆ ಇವಾಗ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇವರಿಬ್ಬರು ಅಂತೂ ಕನ್ಫರ್ಮ್ ಆಗಿ ಹೋಗಿದ್ದಾರೆ. ಸೊ ಇವಾಗ ಆಲ್ರೆಡಿ ಶೂಟಿಂಗ್ ಏನು ನಡೀತಾ ಇದೆ ಅದ್ರ ಪ್ರಕಾರ ಇವರಿಬ್ಬರು ಕನ್ಫರ್ಮ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಇನ್ನೊಬ್ಬರು ಯೂಟ್ಯೂಬರು, ಸೊ ಇವರು ಲೇಖಿ ಗೋಸ್ವಾಮಿ ಅಂತ. ಸೊ ಇವರು ಕೂಡ ಅಷ್ಟೇ ತುಂಬಾ ಕನ್ಫರ್ಮೇಷನ್. ಅಂದರೆ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಯಾರು ಹೋಗ್ತಾ ಇರ್ತಾರೆ, ಸೊ ಅವರು ಸಾಕಷ್ಟು ನ್ಯೂಸ್ನ ಎಲ್ಲೂ ಬಿಟ್ಕೊಡಲ್ಲ, ಇಲ್ಲ ಅಂತಲೇ ಹೇಳ್ಕೊಂಡು ಬರ್ತಾರೆ. ಬಟ್ ಇವರು ಯಾಕೋ ಕೆಲವೊಂದಿಷ್ಟು ದಿನಗಳಿಂದ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ಆಗಿರಲಿ ಎಲ್ಲ ಕಡೆ ಬಿಗ್ ಬಾಸ್ ಬಗ್ಗೆ ತುಂಬ ಹಾಕ್ತಿದ್ರು. ಹಾಗೆ ಬಿಗ್ ಬಾಸ್ ಪ್ರೋಮೋಸ್ ಕೂಡ ಬಿಟ್ಟಾಗ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಇವತ್ತು ಕೂಡ ಅಷ್ಟೇ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡೋದಾದರೆ, ಸೊ ಅವರು ಬಿಗ್ ಬಾಸ್ ಒಂದು ಬ್ಯಾನರ್ ಏನಿರುತ್ತೆ, ಸೊ ಅದರ ಹತ್ರ ಕೂಡ ಒಂದು ವಿಡಿಯೋ ಥರ ಮಾಡಿ ಹಾಕಿದರು. ಸೊ ಇವರು ಹೋಗ್ತಿದ್ದಾರೆ ಅಂತ ಕ್ಲೂ ಕೊಡ್ತಿದ್ದಾರೆ ಅಥವಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಎಷ್ಟೊಂದು ಜನ ಕ್ರಿಯೇಟರ್ಸ್ ಇವಾಗ ಪ್ರ್ಯಾಂಕ್ ಮಾಡ್ತಾರೆ ಅವರ ಒಂದು ಫಾಲೋವರ್ಸ್ ಮೇಲೆ. ಬಿಗ್ ಬಾಸ್ಗೆ ಹೋಗ್ತಿದ್ದೀವಿ, 3 ತಿಂಗಳು ಇರೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತೆಲ್ಲ ಹಾಕ್ತಾಯಿದ್ರು. ಬಟ್ ಆ ಥರ ಹಾಕೋರು ಕನ್ಫರ್ಮ್ ಇರಲ್ಲ, ಯಾರೂ ಸೂಚನೆ ಕೊಡಲ್ಲ. ಸೊ ಅವ್ರು ಹೋಗ್ತಿರ್ತಾರೆ, ಯಾಕಂದರೆ ಬಿಗ್ ಬಾಸ್ ಕಡೆಯಿಂದ ಅದೊಂದು ರೂಲ್ಸ್ ಇರುತ್ತೆ, ಎಲ್ಲೂ ಕೂಡ ಲೀಕ್ ಮಾಡಬಾರ್ದು ಅಂತ. ಸೊ ಅಫ್ಕೋರ್ಸ್ ಅವರು ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ. ಸೊ ಯಾರೂ ಅದನ್ನೆಲ್ಲ ಲೀಕ್ ಮಾಡಲ್ಲ. ಸೊ ಯಾರೆಲ್ಲ ಹಾಕಿಲ್ಲ, ಸೊ ಅವ್ರು ಹೋಗ್ತಾರೆ. ಹಾಕಿರೋರು ಸುಮ್ಮನೆ ಪ್ರ್ಯಾಂಕ್ ಮಾಡ್ತಿರ್ತಾರೆ ಹೊರತು ಹೋಗಲ್ಲ. ಮತ್ತು ವರ್ಷ ಕಾವೇರಿ ಅವ್ರದ್ದು ಅಥವಾ ವರುಣ್ ಅವರು ಯಾರಾದರೂ ಒಬ್ಬರು ಹೋಗಲೇಬೇಕು, ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅವರಿಬ್ಬರು ಬರಬೇಕು ಅಂತ. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ಅವರ ಕಡೆಯಿಂದ ನೋಡ್ತಾ ಇದ್ದರೆ, ಅಂದರೆ ಅವರ ಆ್ಯಕ್ಟಿವಿಟೀಸ್ ಆಗಿರಲಿ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಅವ್ರು ಹೋಗ್ತಾ ಇರೋದು ಡೌಟ್ ಅಂತ ಅನಿಸುತ್ತೆ. ಇವರಲ್ಲಿ ಒಬ್ಬರು ಕೂಡ ಅಷ್ಟೇ ಹೋಗ್ತಾ ಇರೋದು ಡೌಟ್. ಬಟ್ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಸೊ ಕನ್ಫರ್ಮ್ ಆಗಿರೋದು 2 ಹೆಸರು ಮಾತ್ರ. ಅದು ಒಂದು ಭವ್ಯಗೌಡ ಅವರು, ಹಾಗೆ ಇನ್ನೊಂದು ಅನುಷಾ ರಾಯ್ ಅವ್ರದ್ದು. ಸೊ ಇವರಿಬ್ಬರು ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತವಾಗ್ಲೂ ನಿಮಗೆ ನೋಡೋಕ್ಕೆ ಸಿಗ್ತಾರೆ. ಸೊ ಇನ್ನೂ ಒಂದಿಷ್ಟು ಹೆಸರುಗಳು ಇವತ್ತು ಈವ್ನಿಂಗ್ ರಿವೀಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ಬಿಗ್ ಬಾಸ್ ಬಗ್ಗೆ ಯಾವ್ಯಾವ ಥರ ವೀಡಿಯೋಸ್ ಮಾಡ್ಬೋದು, ಏನು ನಿಮಗೆಲ್ಲಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಲೈವ್ಸ್ ಏನಾದರೂ ಬರಬೇಕಾ ಅಂತ, ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಸತಿ ಏನಾದರೂ ಸ್ವಲ್ಪ ಹೊಸದಾಗಿ ವೀಡಿಯೋಸ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಸೊ ನಿಮ್ಮ ಸಜೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಸಜೆಷನ್ಸ್ ಏನಿರುತ್ತೆ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನ್ಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.